ಸೂರಿ ನಾಸ್ತಿಕ, ಶಿವು ಆಸ್ತಿಕ. ವಿಕಾಶ್ ಅವರು ಹೇಗೆ? ವಿಕಾಶ್ ಅವರು ಎರಡೂ ಅಲ್ಲ. ಅಂದರೆ ಆ ಕಡೆ ನಾಸ್ತಿಕ ಅಲ್ಲ, ಆಸ್ತಿಕ. ಆದರೆ ಶಿವ್ ಕ್ಯಾರೆಕ್ಟರ್ ಅಷ್ಟು ಎಕ್ಸ್ಟ್ರೀಮ್ ಭಕ್ತ ಅಲ್ಲ. ಅಂದರೆ ಶಿವ್ ಕ್ಯಾರೆಕ್ಟ್ರಲ್ಲಿ ತುಂಬ ಮುಗ್ಧ, ಏನೇ ಇದ್ರೂ ಮಕ್ಕಳವ ನೋಡ್ಕೋತಾಳೆ, ಎಲ್ಲನ ದೇವ್ರ ಮೇಲೆ ಭಾರ ಹಾಕ್ತಾನೆ ನಾವು. ಅಂದರೆ ಅಷ್ಟು ನಂಬಿಕೆ. ನಾನು ಎಲ್ಲದನ್ನೂ ದೇವ್ರ ಮೇಲೆ, ಈ ಕಡೆ ನಾನು ನಾಸ್ತಿಕ ಅಲ್ಲ, ಈ ಕಡೆ ನಾನು ಎಲ್ಲದನ್ನೂ ದೇವ್ರ ಮೇಲೆ ಭಾರ ಹಾಕೋನಲ್ಲ, ನನ್ನ ಮೇಲೆ ಭಾರ ಹಾಕೊಂಡವರು. ಅದಕ್ಕೆ ದೇವ್ರ ಆಶೀರ್ವಾದ ಇರಲಿ ಅನ್ನೋ. ಸೊ ನಾನು ಮಧ್ಯದಲ್ಲಿರೋ. ಈಗ ರಾಧಾ ಭಗವತಿಯವರು ಅಮೃತಧಾರೆ ಧಾರಾವಾಹಿಯಿಂದ ಹೊರಗಡೆ ಬಂದಿದ್ದೀರಾ ಬಂದಿಲ್ವಾ ಅಂತೆಲ್ಲ ಕೆಲವರಿಗೆ ಗೊಂದಲ ಇದೆ. ಹೊರಗಡೆ ಬಂದಿದ್ದೀನಿ. ರೀಸನ್ ಏನಂದರೆ ಅದರಲ್ಲಿ ನಾನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಾಡ್ತಾ ಇದ್ದೆ. ಸೊ ಇವಾಗ ಲೀಡ್ ಅಂತ ಒಂದು ಆದಮೇಲೆ ಐ ಹ್ಯಾಡ್ ಟು ಕ್ವಿಟ್. ಸೊ ಅಮೃತಧಾರೆಯಿಂದ ಹೊರಗೆ ಬಂದಿದ್ದೀನಿ. ಇವಾಗ ನನ್ನ ಇವತ್ತಿಂದ ಟೆಲಿಕಾಸ್ಟ್ ಆಗ್ತಿದೆ ಸೀರಿಯಲ್ ಭಾರ್ಗವಿ LLB ಅಂತ. ಸೊ ಅದರಲ್ಲಿ ಲೀಡಾಗಿ ಮಾಡ್ತಿದ್ದೀನಿ ಕಲರ್ಸ್ ಕನ್ನಡ. ರಾಮಾಚಾರಿಯಿಂದನೂ ಹೊರಗಡೆ ಬಂದಿರುವಂಥದ್ದು ಏನು ರೀಸನ್ ಆಗಿತ್ತು ಅಂತ? ರಾಮಾಚಾರಿಯಲ್ಲಿ ಅಷ್ಟಾಗಿ ನನಗೆ ಡೇಟ್ಸ್ ಸಿಗ್ತಾ ಇರಲಿಲ್ಲ. ಲೈಕ್ ಮಂತ್ಲಿ 2 3 ಆ ಥರ ಬರ್ತಾ ಇತ್ತು. ಆ್ಯಂಡ್ ಬೇರೆ ಪ್ರಾಜೆಕ್ಟ್ಸ್ಗಳಿಗೆ ಅಂದರೆ ಬೇರೆ ಪ್ರಾಜೆಕ್ಟ್ಸ್ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಹೋಲ್ ಮಂತ್ ಬ್ಲಾಕ್ ಮಾಡ್ತಿದ್ರು. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಬೇರೆ ಒಳ್ಳೆ ಕ್ಯಾರೆಕ್ಟರ್ ನೋಡೋಣ ಅಂತ ಹೇಳಿ ನಾನು ರಾಮಾಚಾರಿಯನ್ನು ಮಾಡಿದೆ. ರಾಮಾಚಾರ್ಯ ಶ್ರುತಿ ಒಂದು ರೀತಿಯ ಕ್ಯಾರೆಕ್ಟರು, ಅಮೃತಧಾರೆಯ ಮಲ್ಲಿ ಇನ್ನೊಂಥರ ಕ್ಯಾರೆಕ್ಟರು, ಈಗ ಭಾರ್ಗವಿ LLB ಇದು ಇನ್ನೊಂಥರ ಕ್ಯಾರೆಕ್ಟರು. ಹೇಗೆ ಅನಿಸುತ್ತೆ ಅಂದರೆ ತುಂಬ ಶಾರ್ಟ್ ಪೀರಿಯಡಲ್ಲಿ ನಿಮಗೆ ಅವಕಾಶಗಳು ಸಿಗ್ತಾ ಇದೆ ನಿಮ್ಮ ಆ್ಯಕ್ಟಿಂಗ್ ನೋಡಿ? ಖುಷಿ ಆಗುತ್ತೆ. ಈಗ ಒಬ್ಬ ಆರ್ಟಿಸ್ಟ್ಗೆ ಬೇರೆ ಬೇರೆ ಥರ ಕ್ಯಾರೆಕ್ಟರ್ ಸಿಗ್ತಾ ಇದೆ ಮಾಡಲಿಕ್ಕೆ, ಅದನ್ನು ಅವ್ರು ಅಚೀವ್ ಮಾಡಲಿಕ್ಕೆ ಕಷ್ಟ ಪಡ್ತಿದ್ದಾರೆ. ಅದನ್ನು ಅಚೀವ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಆ ಥರ ಕ್ಯಾರೆಕ್ಟರ್ ಸಿಕ್ಕೋದೇ ಅಪರೂಪ ಅಂದಾಗ ವಿಲ್ ವರ್ಕ್ ಆನ್ ಇಟ್. ಬಟ್ ಜನ ಹೇಗೆ ತೊಗೊಳ್ತಾರೋ ಇನ್ನೂ ಗೊತ್ತಿಲ್ಲ. ನಾನು ಶ್ರುತಿ ಪಾತ್ರದಿಂದ ಮಲ್ಲಿ ಪಾತ್ರಕ್ಕೆ ಬಂದಾಗಲೂ ಕೂಡ ನಾನು ಯೋಚನೆ ಮಾಡಿದ್ದೆ ಹೇಗೆ ತೊಗೊಳ್ತಾರೋ ಏನೋ ಜನ. ಯಾಕೆಂದರೆ ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಬ್ರಾಹ್ಮಣ ಮನೆ ಹುಡುಗಿ ಕ್ಯಾರೆಕ್ಟರ್ ಮಾಡಿದ್ದು. ಬಟ್ ಇಲ್ಲಿ ಕಂಪ್ಲೀಟ್ ಅದು ಸ್ಲ್ಯಾಂಗೇ ಚೇಂಜು ಮಲ್ಲಿ ಕ್ಯಾರೆಕ್ಟರ್. ಸೊ ಊರ ಕಡೆ ಹೇಗೆ ಡ್ರೆಸ್ಅಪ್ ಆಗ್ತಾರೋ ಅಂದರೆ ಸೀರೆ, ಅರ್ಶಿನ, ಕುಂಕುಮ, ಅಂದರೆ ಪ್ರಾಪರ್ ಮದುವೆ ಆಗಿರೋ ಹೆಣ್ಣು ಹೀಗಿರಬೇಕು ಅನ್ನೋದನ್ನು ತೋರಿಸುವಂಥ ಕ್ಯಾರೆಕ್ಟರ್ ಅದು. ಸೊ ಅದನ್ನು ಹೇಗೆ ತೊಗೊಳ್ತಾರೋ ಏನೋ ಗೊತ್ತಿರಲಿಲ್ಲ. ಬಟ್ ತುಂಬಾ ಫೇಮನ್ನು ತಂದುಕೊಡ್ತು. ಈಗ ನಾನು ಮಾಡ್ತಿರೋ ಭಾರ್ಗವಿ LLB ಬಂದು ಆ 2 ಕ್ಯಾರೆಕ್ಟರ್ಗಳಿಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ಹೇಳ್ಬೋದು. ಸೊ ಸಿಗ್ತಾ ಇದೆ, ಒಳ್ಳೊಳ್ಳೆ ಕ್ಯಾರೆಕ್ಟರ್ ಸಿಗ್ತಾ ಇದೆ. ಐ ಆಮ್ ಡೂಯಿಂಗ್ ಮೈ ಬೆಸ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.